ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾ ಹೆಲ್ತಿಯಾಗಿರುವಂಥ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಕೇವಲ 1 ಕಪ್ ರವೆಯಿಂದ ಬೇಕರಿಯಲ್ಲಿ ಸಿಗುವಂಥ ಸ್ಪಾಂಜಿ ಕೇಕ್ ಬರುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರನೇ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೆಲವೊಂದು ಮೆಜರ್ಮೆಂಟ್ನ ಮಾತ್ರ ಕರೆಕ್ಟಾಗಿ ಫಾಲೋ ಮಾಡಿದರೆ 100% ಶೂರ್ ಯಾರಾದರೂ ಸರಿ ಪರ್ಫೆಕ್ಟ್ ಆಗಿರುವಂಥ ಸ್ಪಾಂಜಿ ಕೇಕ್ ರೆಡಿ ಮಾಡ್ಬೋದು. ಕೇಕ್ ಮಾಡೋದು ಇಷ್ಟು ಈಸಿ ಅಂತ ಗೊತ್ತಾದರೆ ನಾವು ಹೊರಗಡೆಯಿಂದ ಕೇಕ್ ತರೋದೇ ಇಲ್ಲ. ಇದೇ ರೀತಿ ಮಾಡಿ ಮಕ್ಕಳಿಗೆ ಕೊಡ್ತಾ ಇರ್ತೀರಾ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಮೆಜರ್ಮೆಂಟ್ ಕಪ್ಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಈ ರೀತಿ ಮೆಜರ್ಮೆಂಟ್ ಕಪ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ ನಾನು ಹೇಳುವಂಥ ಎಲ್ಲ ಮೆಜರ್ಮೆಂಟು ಒಂದೇ ಕಪ್ಪಲ್ಲೇ ತಗೊಳ್ಳಿ. ಕಪ್ ಸೈಜಸ್ ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಿನ ಅಳತೆಯಲ್ಲಿ ಬಾಂಬೆ ರವೆ ಹಾಕ್ತಾ ಇದ್ದೀನಿ. ಸಣ್ಣ ರವೆ, ಉಪ್ಪಿಟ್ಟು ಕೇಸರಿಬಾತ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಆ ರವೆ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ನಂತರ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರುವಂತ ಹಾಲನ್ನ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಫಸ್ಟಿಗೆ ನಾನು ಒಂದು ಅರ್ಧ ಕಪ್ ಅಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಕಂಪ್ಲೀಟ್ ಆಗಿ ಒಂದು 3/4 ಭಾಗದಷ್ಟು ಹಾಲನ್ನು ಹಾಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಅವಾಗಲೇ ಹೇಳಿದ್ನಲ್ವಾ, ಸಕ್ಕರೆನ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಮೈಲ್ಡ್ ಆಗಿ ಶುಗರ್ ಇರುತ್ತೆ. ನಮಗೆ ಕಂಪ್ಲೀಟ್ ಆಗಿ ಸ್ವೀಟ್ ಆಗಿರಬೇಕಾದ್ರೆ 1 ಕಪ್ ಅಷ್ಟು ಶುಗರ್ ಹಾಕ್ಕೊಳ್ಳಿ. 3/4 ಭಾಗದಷ್ಟು ಹಾಲನ್ನು ಹಾಕ್ಕೊಂಡಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ನೆನೆಯಕ್ಕೆ ಬಿಡ್ತೀನಿ. ಸರಿ ಸುಮಾರಾಗಿ ಒಂದು 15ರಿಂದ 20 ನಿಮಿಷ ನೆನಿಬೇಕು. ರವೆ ಚೆನ್ನಾಗಿ ನೆನೆಯಷ್ಟರೊಳಗಡೆ ಕೇಕ್ ಬೇಕ್ ಮಾಡಲಿಕ್ಕೆ ನಾನು ಕೇಕ್ ಮೌಲ್ಡ್ ತಗೊಂಡಿದ್ದೀನಿ. ಒಂದು ವೇಳೆ ಇಲ್ಲ ಅಂತಂದರೆ ಈ ರೀತಿ ಸಿಲ್ವರ್ ಪಾತ್ರೆ ಇರುತ್ತಲ್ಲ ಅದನ್ನು ತಗೊಳ್ಳಿ. ತಳ ದಪ್ಪ ಇರಬೇಕು, ಸ್ಟೀಲ್ ಪಾತ್ರೆನ ಯೂಸ್ ಮಾಡಬಾರ್ದು. ಈ ರೀತಿ ಕೇಕ್ ಮೌಲ್ಡ್ ರೆಡಿ ಮಾಡ್ಕೊಂಡಿದ್ಮೇಲೆ ಅದ್ರ ಮೇಲೆ ನಾನು ಬಟರ್ ಪೇಪರ್ ಹಾಕ್ತಿದ್ದೀನಿ. ಒಂದು ವೇಳೆ ಬಟರ್ ಪೇಪರ್ ಇಲ್ಲ ಅಂತಂದರೆ ಎಣ್ಣೆ ಸವರ್ಬಿಟ್ಟು 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಡಸ್ಟ್ ಮಾಡ್ಬೋದು. ನಂತರ ಇಲ್ಲಿ ಟೂಟಿ ಫ್ರೂಟಿ ತಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟು. ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಿದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಕೇಕಲ್ಲಿ ಟೂಟಿ ಫ್ರೂಟಿ ಹಾಕಿದಾಗ ಕೆಳಗಡೆ ಕೂಡೋದಿಲ್ಲ, ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನಂತರ ಗ್ಯಾಸ್ ಹಚ್ಬಿಟ್ಟು ಈ ರೀತಿ ಅಗಲ ಇರುವಂಥ ಪಾತ್ರೆನ ಇಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ರೀ ಹೀಟ್ ಮಾಡ್ಕೋಬೇಕು. ಅಷ್ಟರೊಳಗಡೆ ರವೆ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ಲ. ಹಾಲನ್ನು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಈ ರೀತಿ ನೀಟಾಗಿ ಇನ್ನೊಂದ್ಸರಿ ಕಲಿಸ್ಕೊಂಡು ಇವಾಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ರವೆನೂ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಕೇಕ್ ಮಾಡಿ ನೋಡಿ, ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ. ಮಿಕ್ಸಿ ಮುಚ್ಚಳನ ಮುಚ್ಚಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಫೈನ್ ಆಗಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿದ್ರ ಇಷ್ಟು ಫೈನ್ ಆಗಿ ಪೇಸ್ಟ್ ಥರ ಆಗಿದೆ. ರವೆ ಆಗಿರೋದ್ರಿಂದ ಅಷ್ಟು ನೈಸಾಗಿ ಮಿಕ್ಸಿ ಆಗೋದಿಲ್ಲ. ನಂತರ ಇದಕ್ಕೆ 1/4 ಕಪ್ ಅಷ್ಟು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ನಂತರ 1/4 ಕಪ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕ್ತಾ ಇದ್ದೀನಿ, ವೆನಿಲಾ ಫ್ಲೇವರ್ದು. ಒಂದು ವೇಳೆ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದ್ರೆ ಕಾರ್ನ್ ಫ್ಲೋರ್ ಬರುತ್ತಲ್ಲ ಅದನ್ನ ಕೂಡ ಹಾಕ್ಕೋಬಹುದು. ನಂತರ 1/4 ಕಪ್ ಅಷ್ಟು ನಾನು ಎಣ್ಣೆ ಹಾಕ್ತಿದ್ದೀನಿ. ನಾನ್ ಫ್ಲೇವರ್ಡಬಲ್ ಎಣ್ಣೆ ಅಂದ್ರೆ ಎಳ್ಳೆಣ್ಣೆ ಮತ್ತೆ ಶೇಂಗಾ ಎಣ್ಣೆ ಬರುತ್ತಲ್ಲ ಅಂತವ್ ಬಿಟ್ಟು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು ಎಣ್ಣೆನ. ಎಣ್ಣೆ ಬೇಡ ಅಂತಂದ್ರೆ ತುಪ್ಪ ಅಥವಾ ಬಟರ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ನೀವು ಇನ್ನೂ ಕಲರ್ ಬೇಕಂದ್ರೆ ಎಲ್ಲೋ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೋಬಹುದು. ಇಷ್ಟು ನುಣ್ಣಗೆ ಫೈನ್ ಆಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ಮೇಲೆ ಇದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಎಲ್ಲವನ್ನೂ ಮಿಕ್ಸಿಂಗ್ ಬೌಲ್ಗೆ ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊತೀನಿ. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಕನ್ಸಿಸ್ಟೆನ್ಸಿ ಯಾಕೋ ನನಗೆ ಗಟ್ಟಿ ಆಯಿತು ಅನ್ನಿಸ್ತು, ಅದಕ್ಕೋಸ್ಕರ ಉಳಿದಿರುವಂಥ ಹಾಲನ್ನು ಕೂಡ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಆಗಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಅದೇ ಉಗುರು ಬೆಚ್ಚಗಿರುವಂಥ ಹಾಲನ್ನು ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ರೀತಿ ವಿಸ್ಕರ್ ಇರುತ್ತಲ್ಲ, ಈ ವಿಸ್ಕರಿಂದ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿದ್ರೆ ರೆಡಿ ಆಗಿದೆ. ನಂತರ ಇದಕ್ಕೆ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ಅವಾಗಲೇ ಹೇಳಿದ್ನಲ್ವ, ಟೂಟಿ ಫ್ರೂಟಿನ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಅದನ್ನು ಆಕ್ಟಿವೇಟ್ ಮಾಡಲಿಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೋಬೇಕು. ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕೋದ್ರಿಂದ ತುಂಬ ಫ್ಲಫಿಯಾಗಿ ಬರುತ್ತೆ ಕೇಕು. ಹಾಕಿದ್ಮೇಲೆ ಹಿಂದೆಲೆ ಬೇಗನೆ ಕಲಿಸ್ಕೊಂಡು ಬೇಗನೆ ನಾವು ಕೇಕ್ ಮೌಲ್ಡ್ಗೆ ಹಾಕೊಂಡ್ಬಿಡ್ಬೇಕು. ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟ್ ಆಗಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಆಗಿರುವಂಥ ಕೇಕ್ ಬ್ಯಾಟರ್ ರೆಡಿ ಆಯಿತು. ನಂತರ ಹಿಂದೆಲೆ ನಾನು ಕೇಕ್ ಮೌಲ್ಡ್ಗೆ ಕೇಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಕೇಕಲ್ಲಿ ನಾನು ಟೂಟಿ ಫ್ರೂಟಿ ಹಾಕಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಟೂಟಿ ಫ್ರೂಟಿ ಇಲ್ಲ ಅಂದರೆ ಚೆರಿ ಯೂಸ್ ಮಾಡ್ಬೋದು,
ಇಲ್ಲ ಅಂತಂದ್ರೆ ಕಾಜು ಬಾದಾಮ್ ಆ ತರ ಕೂಡ ಯೂಸ್ ಮಾಡ್ಬೋದು. ಮೇಲ್ಗಡೆ ಸ್ವಲ್ಪ ಡೆಕೋರೇಟಿವ್ ಆಗಿರ್ಲಿ ಅಂತ ಟೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ. ಎಲ್ಲಾ ಕಡೆನೂ ಟೂಟಿ ಫ್ರೂಟಿ ಈ ರೀತಿ ಸ್ಪ್ರೆಡ್ ಮಾಡಿದ್ಮೇಲೆ ಇವಾಗ ಆಲ್ರೆಡಿ ಪ್ರೀ ಹೀಟಿಗೆ ನಾವು ಒಂದು ದೊಡ್ಡ ಬೌಲ್ ಇಟ್ಟಿರ್ತೀವಲ್ಲ, ಅದನ್ನ ತೆಗೆದ್ಬಿಟ್ಟು ಮಧ್ಯದಲ್ಲಿ ಈ ರೀತಿ ಸ್ಟ್ಯಾಂಡ್ ಬರುತ್ತಲ್ಲ, ಸ್ಟ್ಯಾಂಡನ್ನ ಇಟ್ಟು ಇದ್ರ ಮೇಲೆ ಕೇಕನ್ನ ಇಡ್ತೀನಿ. ಇಟ್ಬಿಟ್ಟು ಮುಚ್ಚಳನ ಮುಚ್ಚಿ ಮಿನಿಮಮ್ ಅಂದ್ರೂ 45 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನ ಬೇಕ್ ಮಾಡ್ಕೋಬೇಕು. ಒಂದ್ ವೇಳೆ ನಾವು ಓವನ್ ಅಲ್ಲಿ ಬೇಕ್ ಮಾಡ್ಕೊಂತೀವಿ ಅಂತಂದ್ರೆ 35 ನಿಮಿಷ 180 ಡಿಗ್ರಿನಲ್ಲಿ ಬೇಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಓವನ್ ಅಲ್ಲಿ ಮಾಡ್ಕೊಂತೀನಿ ಅಂತಂದ್ರೆ ಕೇಕ್ ಚೆನ್ನಾಗಿ ಈ ರೀತಿ ಬೇಕಾದ್ಮೇಲೆ ಒಂದು ಚಾಕು ತಗೊಂಡು ಚುಚ್ಚಿ ನೋಡಿದಾಗ ತೇವಾಂಶ ಇರಬಾರ್ದು. ಒಂದ್ ವೇಳೆ ನೀರಾಗಿದ್ರೆ ಸರಿಯಾಗಿ ಬೇಕಾಗಿಲ್ಲ ಅಂತ ಅರ್ಥ. ಇನ್ನು ಒಂದು 5 ನಿಮಿಷ 10 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಕೇಕ್ ಅನ್ನ ತೆಗೆದ್ಮೇಲೆ ಈ ರೀತಿ ಒಂದು ಸಾಫ್ಟ್ ಆಗಿರುವಂತ ಟವಲ್ ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಆರೋಗ್ಯ ಬಿಡ್ತೀನಿ. ತಣ್ಣಗಾದ್ಮೇಲೆ ಮಾತ್ರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಚಾಕು ಬರುತ್ತಲ್ಲ, ಈ ರೀತಿಯಾಗಿರುವಂತ ಚಾಕುವಿಂದ ಕಟ್ ಮಾಡ್ಕೊಂಡ್ರೆ ಬೇಗನೆ ಕಟ್ ಆಗ್ಬಿಡುತ್ತೆ. ಚಾಕುವಿನ ಸಹಾಯದಿಂದ ಎಡ್ಜಸ್ ಅನ್ನ ಈ ರೀತಿ ಸ್ವಲ್ಪ ಲೂಸ್ ಮಾಡ್ಕೊಂತೀನಿ. ಚಾಕುವಿನಿಂದ ಸೈಡ್ ಅಲ್ಲೆಲ್ಲವನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ಮೇಲೆ ರಿವರ್ಸ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ. ಬಟರ್ ಪೇಪರ್ ಹಾಕಿರೋದ್ರಿಂದ ಬೇಗನೆ ಬಂದ್ಬಿಡುತ್ತೆ. ಅದಕ್ಕೆ ಬಟರ್ ಪೇಪರ್ ಹಾಕ್ಲೇಬೇಕು ಅನ್ನೋದು. ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ, ತುಂಬಾನೇ ಫ್ಲಫಿ ಆಗಿ ಬಂದಿದೆ. ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಕೇಕ್ ಮಾಡಿ ನೋಡಿ. ನಿಮ್ಮ ಮಕ್ಕಳು ಹೇಳ್ತಾರೆ ಇದು ಹೊರಗಡೆ ತಂದಿರೋ ಕೇಕು, ಮನೇಲಿ ಮಾಡಿರೋ ಕೇಕ್ ಅಲ್ಲ ಅಂತ ಹೇಳೋದಂತೂ ಗ್ಯಾರಂಟಿ. ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊರಗಡೆ ಸ್ಪಾಂಜಿ ಕೇಕ್ ಹೆಂಗಿರುತ್ತೆ ನೋಡಿ, ಸೇಮ್ ಟು ಸೇಮ್ ಅದೇ ಥರ ಇರಲಿ ಅಂತ ಅದೇ ಥರ ಪೀಸಸ್ನ ಸ್ಕ್ವಯರಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರ ಎಷ್ಟು ಒಳಗಡೆ ಟೆಕ್ಸ್ಚರು, ಎಷ್ಟು ಸ್ಪಾಂಜಿನೆಸ್ಸು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ. ಕಂಪಲ್ಸರಿಯಾಗಿ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನಾನು ಹೇಳಿರುವಂಥ ಟಿಪ್ಸ್ನ ಮಾತ್ರ ಫಾಲೋ ಮಾಡೋದನ್ನ ಮರಿಬೇಡಿ, ಓಕೆನಾ. ಈ ರೆಸಿಪಿ, ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.